ಸರ್ 80% ಲೋನ್ ಆಗುತ್ತೆ ಸರ್. ಸರ್ 1,85,000 ಕೊಡ್ತೀನಿ ಸರ್. 1,85,000 ಗೆ ಕೊಡ್ತೀನಿ ಸರ್. 7 ಸೀಟರ್ ವೆಹಿಕಲ್ ಸರ್. 4.5 ಲಕ್ಷದಲ್ಲಿ 2 ಗಾಡಿ ಸಿಗುತ್ತೆ ಸರ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ನಿಮಗೆ. ಎಷ್ಟಕ್ಕೆ? 3,65,000 3,65,000 ಗೆ ಕ್ಲೋಸ್ ಮಾಡ್ಬಿಟ್ಟು 3,75,000 ಕ್ಲೋಸ್ ಮಾಡ್ಬಿಟ್ಟು ಸರ್ 80% ಲೋನ್ ಆಗುತ್ತೆ ಸರ್. 3,50,000 ಬಜೆಟ್ ಒಳಗಡೆ ಒಂದು 7 ಸೀಟರ್ ಗಾಡಿ ಸರ್ 3,95,000 ಕೊಡ್ತೀನಿ. 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 4,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಎಷ್ಟಕ್ಕೆ? 3,65,000 3,65,000 ಗೆ ಕ್ಲೋಸ್ ಮಾಡ್ಬಿಟ್ಟು 3,75,000 ಕ್ಲೋಸ್ ಮಾಡ್ಬಿಟ್ಟು ಸರ್ 80% ಲೋನ್ ಆಗುತ್ತೆ ಸರ್. 3,50,000 ಬಜೆಟ್ ಒಳಗಡೆ ಒಂದು 7 ಸೀಟರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ 80% ಲೋನ್ ಆಗುತ್ತೆ ಸರ್. 7 ಸೀಟರ್ ವೆಹಿಕಲ್ ಸರ್. 4.5 ಲಕ್ಷದಲ್ಲಿ 2 ಗಾಡಿ ಸಿಗುತ್ತೆ ಸರ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ನಿಮಗೆ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಫೈನಲಿ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ. ಕನಕಪುರ ರೋಡ್ ಅಲ್ಲಿ ಇರೋದು. ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬನ್ನಿ ಹೌಸ್ ಆಫ್ ಕಾರ್ಸ್ಗೆ. ನಮ್ಮ ಜೊತೆ ಸಮೀರ್ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ಅಲ್ಲಿ ಈ ಕನಕಪುರ ರೋಡ್ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ. ಹೌದು ಸರ್. ಸೊ ಇವತ್ತಿನ ಬಜೆಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 1,95,000 ಸ್ಟಾರ್ಟ್ ಆಗುತ್ತೆ. ಅದನ್ನು ಡೀಸೆಲ್ ವೆಹಿಕಲ್ ಕೊಡ್ತೀನಿ. 11 ಮಾಡಲ್ 12 ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದೀನಿ ಸರ್. ಓಕೆ ನೋಡಿ, ನಿಮಗೆ 11 ಮಾಡಲ್ 12 ಮಾಡಲ್ ಗಾಡಿ ಜಸ್ಟ್ 1,95,000 ಶುರು ಆಗುತ್ತೆ ಗಾಡಿಗಳು. ಸೊ ಆಮೇಲೆ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಗಾಡಿ? ಸರ್ ಹೈಯೆಸ್ಟ್ ಅಂತ ಹೇಳಿದ್ರೆ W10 9.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಕೆ ವೆಹಿಕಲ್ ಅದು ಕೆ ವೆಹಿಕಲ್ ನಿಮಗೆ 9.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. XV500 ವಿಡಿಯೋ ಕೊನೆ ತನಕ ನೋಡಿ. ಖಂಡಿತ. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ ಗೆ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಮೆಜೆಸ್ಟಿಕ್ ಇಂದ ರೈಟ್ ರೌಂಡ್ 100 ಕಿಲೋಮೀಟರ್ಸ್ 1 ಡೇ ಅಲ್ಲಿ ಮಾಡಿಸ್ಕೊಡ್ತೀನಿ. ಅದರ್ಸ್ ಬಂದ್ಬಿಟ್ಟು 3 to 4 ಡೇಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಅದು ಲೋ ಡೌನ್ ಪೇಮೆಂಟ್ ಎಲ್ಲ ಏನಾದ್ರು ಯೋಚನೆ ಮಾಡೋರಿಗೆ ಸರ್ 80 ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಮಾಡಿಸ್ಬಿಟ್ಟೆ ಕೊಡ್ತೀನಿ ಸರ್. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 80 to 85% ತನಕ ನಿಮಗೆ ಲೋನ್ ಆಗ್ಬಿಡುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಕನಕಪುರ ರೋಡ್ ಸರ್. ಕನಕಪುರ ಮೇನ್ ರೋಡ್ ಕೊನನ್ ಕುಂಟೆ ಕ್ರಾಸ್ ಮೆಟ್ರೋ ಪಿಲ್ಲರ್ 165 100 ಮೀಟರ್ಸ್ ಒಳಗಡೆ ಇದೆ ಸರ್. ಓಕೆ, ಅಕಸ್ಮಾತ್ ಎಲ್ಲ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆದ್ರೆ ತಲೆ ಕೆಡಿಸ್ಕೊಬಿಡಿ. ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಏನಾದ್ರು ಟ್ರಾನ್ಸ್ಮಿಷನ್ ವ್ಯಾರಂಟಿ ಏನಾದ್ರು ಇದೆಯಾ ಸರ್? ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ 1 ಇಯರ್ ಸರ್. 10,000 ಕಿಲೋಮೀಟರ್ ಸರ್. ಓಕೆ, ಸೊ ಅದಕ್ಕೆ ಸಪರೇಟ್ ಚಾರ್ಜಸ್ ಇದೆಯಾ? ಏನಿದೆ ಸರ್? ಅಡಿಷನಲ್ ಚಾರ್ಜಸ್ ಏನು 1 ರೂಪಾಯಿನೂ ಇರಲ್ಲ ಸರ್. ಓಕೆ, ನಿಮ್ಗೆ ಏನು ಅಡಿಷನಲ್ ಚಾರ್ಜಸ್ ಏನಿರಲ್ಲ. ಜಸ್ಟ್ ಬಂದ್ಬಿಟ್ಟು ಗಾಡಿ ತಗೊಂಡು ಏನು ಪ್ರೈಸ್ ಹೇಳ್ತೀರೋ ಅದೇ ಫೈನಲ್ ಪ್ರೈಸ್ ಆಗಿರುತ್ತೆ. ಸೊ ಸರ್ ಆಮೇಲೆ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಸರ್, ಶೋರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬೇಗ. ಸರ್ ಇದೇನು ಸರ್, ಮಾರ್ಕೆಟ್ ಅಲ್ಲಿ ಎಲ್ಲೂ ಹುಡುಕಿದ್ರು ನನಗೆ Volkswagen ವೆಂಟೋ ಸಿಗ್ಲಿಲ್ಲ. ನಿಮ್ಮ ಹತ್ರ ವೆಂಟೋ ಇದೆಯಾ ಸರ್? ಹೌದು ಸರ್, Volkswagen ವೆಂಟೋ ಇದು 2013 ಮಾಡಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. 1,03,000 ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ. ಇದು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 5 ಸ್ಪೀಡ್ ಇದು. ಹೈಲೈನ್ ಟಾಪ್ ಎಂಡ್ ಬರುತ್ತೆ. ಲೆದರ್ ಅಪೋಸ್ಟಿ ಬರುತ್ತೆ. ಸ್ಟೈರಿಂಗ್ ಮೋಡೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ನಿಮಗೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ಹೈಲೈನ್ Volkswagen ವೆಂಟೋ TDI ಡೀಸೆಲ್ ಇಂಜಿನ್ 1.6 ಲೀಟರ್ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು 4,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಆಟೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್ ಇದು. ಓಕೆ, ಅಕಸ್ಮಾತ್ ನಿಮಗೆ 1.6 ಲೀಟರ್ ಅಲ್ಲಿ Volkswagen ವೆಂಟೋ ಇಷ್ಟ ಆಗ್ತಿಲ್ವಾ? ಪರವಾಗಿಲ್ಲ, ನಿಮಗೆ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಇದು ಸ್ಕೋಡಾ ರ್ಯಾಪಿಡ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 80,000 ಓಡಿದೆ ಸರ್ ಇದು. ಓಕೆ, ಜಸ್ಟ್ 80,000 ಡೀಸೆಲ್ ವೇರಿಯಂಟ್. ಹೌದು ಸರ್, ಇದನ್ನು ಡೀಸೆಲ್ ವೇರಿಯಂಟ್ ಸರ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದನ್ನು. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ರೆ ಒಂದು ಒಳ್ಳೆ ಕ್ಲಾಸಿಕ್ ಲುಕ್ ಸಿಗ್ತಾ ಇದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ರೆ. ಟೈರ್ಸ್ 80 to 85% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿನೂ. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಸರ್? 3,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಎಷ್ಟಕ್ಕೆ? 3,65,000 3,65,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಲ್ಲ ತಾರೆ ಗಾಡಿಗೆ? ಸರ್ ಡೌನ್ ಪೇಮೆಂಟ್ ಅಲ್ಲ ಸರ್, ಫುಲ್ ಕ್ಯಾಶ್ ಕೊಡಿ ತಗೊಂಡೋಗಿ ಸರ್. ಓಕೆ ನೋಡಿ, ಫುಲ್ ಕ್ಯಾಶ್ ಅಲ್ಲಿ ನಿಮಗೆ 3,65,000 ಸಿಗುತ್ತೆ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ಸರ್. Hyundai Accent ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 70,000 ಓಡಿದೆ ಸರ್. 70,000 ಡ್ರಿವನ್ ಆಗಿದೆ. ಎಸ್ ಬರುತ್ತೆ ಸರ್. ಎಸ್ ವೇರಿಯಂಟ್ ಬರುತ್ತೆ ಇದು. ಓಕೆ, ಯಾರು ಒಂದು Hyundai Accent ನೋಡ್ತಿರೋ ಪೆಟ್ರೋಲ್ ವೇರಿಯಂಟ್. ಸೊ ಯಾರು ಒಂದು ಸ್ವಿಫ್ಟ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು. ಸಿಟಿ ಒಳಗಡೆ 14 ಬರುತ್ತೆ. ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್ ಮೈಲೇಜ್. ಓಕೆ, ಯಾರು ಒಂದು ಸ್ವಿಫ್ಟ್ ಹುಡುಕ್ತಿರೋರಿಗೆ ದಯವಿಟ್ಟು ಅದು ಬೇಡ, ನಿಮಗೆ ಆರಾಮಾಗಿ ತಗೊಬೋದು ಇದು. ಯಾಕಂದ್ರೆ ಲೈಕ್ ಕಂಪೇರ್ ಟು ಏನಾದರೂ ನೀವು ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ ಆರಾಮಾಗಿ ಇದನ್ನೇ ತಗೊಬೋದು. ಸೊ ಇಂಟೀರಿಯರ್ ಅಲ್ಲಿ ಏನು ಬರ್ಬೋದು ಸರ್ ಇದಕ್ಕೆ? ಸೊ ಇಂಟೀರಿಯರ್ ನಿಮಗೆ AC ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕಂಪನಿ ಲೆದರ್ ಅಪೋಸ್ಟ್ ಇದೆ ಸರ್. ಓಕೆ, ಯಾರಾದ್ರೂ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ ಒಂದು ಏನಾದರೂ ಒಂದು Hyundai Accent ಹುಡುಕ್ತಾರವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪ್ರೈಸ್ ಏನಾಗುತ್ತೆ ಸರ್? 3,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,50,000 ಗೆ 14 ಮಾಡಲ್ ಎಸ್ ವೇರಿಯಂಟ್ ಸರ್ ಇದನ್ನು. ಓಕೆ, 14 ಮಾಡಲ್ ಗಾಡಿ 3.5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. ಅದೇ 14 ಮಾಡಲ್ ಏನಾದರೂ ಸ್ವಿಫ್ಟ್ ಡಿಸೈರ್ ಹುಡುಕ್ತೀರಾ ಅಂದ್ರೆ ಆರಾಮಾಗಿ 4-3 ಲಕ್ಷ ತನಕ ಹೋಗುತ್ತೆ. ಬಟ್ ಆರಾಮಾಗಿ ಇದನ್ನೇ ತಗೊಂಡೋಗ್ಬಿಡ್ಬೋದು ಗಾಡಿ Accent.
ಓಕೆ ಸರ್. ಸರ್ ಚವರ್ಲೈಟ್ ಬೀಟ್ ಪ್ರೈಸ್ ಅಲ್ಲಿ ಚವರ್ಲೈಟ್ ಕ್ರೂಸ್ ಡೀಸೆಲ್ 2 ಲೀಟರ್ ಡೀಸೆಲ್ ಇಂಜಿನ್ ರಾಕೆಟ್ ಕೊಡ್ತಾ ಇದ್ದೀನಿ ಸರ್. 2010 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 1 lakh ಡ್ರಿವನ್ ಆಗಿದೆ. 2,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. LT ವೇರಿಯಂಟ್. ಹೌದು ಸರ್, LT ವೇರಿಯಂಟ್ ಸರ್. ಇದು ಮ್ಯಾನ್ಯುವಲ್ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಓಕೆ, ವಿತ್ ಡ್ಯೂಯಲ್ ಏರ್ಬ್ಯಾಗ್, ABS, ಅಲಾಯ್ಸ್ ಎಲ್ಲಾನು ಬರುತ್ತೆ ನಿಮಗೆ. ವೈಟ್ ಕಲರ್ ಕ್ರೂಸ್ 2,55,000 ಗೆ 2,55,000 ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಅದೇ ತರ ಒಂದು ಮರೂನ್ ಕಲರ್ ಇದೆ ಸರ್. 2011 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, LT ವೇರಿಯಂಟ್. ಇದನ್ನು 2,85,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,85,000 ಗೆ ಸಿಗುತ್ತೆ ಈ ಗಾಡಿ. ಹೌದು ಸರ್, 2,85,000 ಗೆ 2011 ಮಾಡೆಲ್ LT ಸಿಗ್ತಾ ಇದೆ ಸರ್ ನಿಮಗೆ. ಓಕೆ, ಸೊ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಸರ್. ಸೊ ಟೈರ್ಸ್ ಆಲ್ಮೋಸ್ಟ್ 70 to 80% ಇದೆ. ಅಲಾಯ್ಸ್ ಎಲ್ಲಾನು ಇದೆ, ಕ್ರೇಜಿ ಗಾಡಿಗಳು. ಸೊ ಸರ್ ನನಗೆ LT ತೋರಿಸ್ಬಿಟ್ರಿ, LTZ ವಿತ್ ಸನ್ರೂಫ್ ಇರೋ ಗಾಡಿ ಬೇಕಂದ್ರೆ ಸರ್. 2012 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ. LTZ ಆಟೋಮ್ಯಾಟಿಕ್ ಬರುತ್ತೆ ಸರ್. ಇದು ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಇದೇನ್ ಸರ್ ಹೆಡ್ಲೈಟ್ ಅಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಹೌದು ಸರ್, ಬರೀ ಹೆಡ್ಲೈಟ್ ಟೇಲ್ ಲೈಟ್ ಬರೀ 1 ಲಕ್ಷ ಇದೆ ಸರ್. ಓಕೆ, ಸೊ ನೋಡ್ತಾ ಇರೋದು ಕ್ರೇಜಿ ಆಗಿದೆ ಗಾಡಿ. LTZ ಟಾಪ್ ಎಂಡ್ ವೇರಿಯಂಟ್, ಒಂದು ಚವೆಲ್ಲೆ ಕ್ರೂಸ್, ಇದೆಲ್ಲ ಸೇರಿಸಿದ್ರೆ ಒಂದು 5 ಲಕ್ಷ ಆಗುತ್ತಾ ಕಾರ್ ಪ್ರೈಸ್ ಸರ್? 3,95,000 ಕೊಡ್ತೀನಿ. 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಅವಾಗಲೇ ಏನೋ ಹೇಳಿದ್ರಿ, W6 ಇದೆ, W8 ಇದೆ, W10 ಇದೆ ಅಂತ. W10 ತೋರಿಸಿದ್ರಿ W6 ಬಂದ್ಬಿಟ್ಟು ಇಲ್ಲಿದೆ, W8 ಬಂದ್ಬಿಟ್ಟು ಇಲ್ಲಿದೆ ಸರ್. W6 ಇದು 2015 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 1,01,000 ಡ್ರಿವನ್ ಆಗಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಓಕೆ, ಯಾರಾದ್ರೂ ಒಂದು W6 ಬೇರೆ ನೋಡ್ತಿರೋರಿಗೆ ನೋಡ್ತಾ ಅದನ್ನ ನ್ಯೂ ಶೇಪ್ ಕೊಡ್ತಾ ಇರೋದು ಸರ್, ಹೊಸ ಶೇಪ್ ಇದು, W10 ಶೇಪ್ ಇದು. ಓಕೆ, ಸೊ ನೋಡ್ತಾ ಇರಬಹುದು ಸಕ್ಕತ್ತಾಗಿದೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. ಸೊ W6 ಏನಾಗುತ್ತೆ ಸರ್ ಪ್ರೈಸ್ ಸರ್? 7.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 7,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಪಕ್ಕದಲ್ಲಿ ಒಂದು ವೈಟ್ ಕಲರ್ ಇನ್ನೊಂದು XUV ಇದೆ, ಏನ್ ಸರ್ ಡೀಟೇಲ್ಸ್ ಸರ್? 2014 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 75,000 ಡ್ರಿವನ್ ಆಗಿದೆ. ಇದು ಡೀಸೆಲ್ ವೇರಿಯಂಟ್ ಬರುತ್ತೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದನ್ನು. ಓಕೆ, ಸೊ ವೈಟ್ ವೇರಿಯಂಟ್ ಇದು. ಓಕೆ, ವೈಟ್ ಯಾರಾದ್ರೂ ಒಂದು ವೈಟ್ ಕಲರ್, ಒಂದು XUV 500 ಟೂರ್ಗೆ ಒಂದು ಕ್ರೇಜಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಏನ್ ಬರ್ಬೋದು ಸರ್ ಇದಕ್ಕೆ? ಸರ್ 8 ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೆರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್ ಇದು. ಓಕೆ, ಸೊ ಕ್ರೇಜ್ ಆಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು. ಒಂದು W8 ವೇರಿಯಂಟ್, ಒಂದು XUV 500 ವೈಟ್ ಕಲರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ 8.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8.5 ಲಕ್ಷಕ್ಕೆ ಒಂದು 14 ಮಾಡೆಲ್ ಗಾಡಿ, 14 ಮಾಡೆಲ್ W8 ಕೊಡ್ತಾ ಇದ್ದೀನಿ ಸರ್. ಸರ್ ಚವರ್ಲೈಟ್ ಕ್ಯಾಪ್ಟಿವಾ ಇದು 2010 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಸರ್, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. 7 ಸೀಟರ್ ವೆಹಿಕಲ್ ಇದು. ನಿಮಗೆ 3,50,000 ಒಳಗಡೆ ಇರೋ ಬಜೆಟ್ ಅಲ್ಲಿ ಸಿಗುತ್ತೆ ಸರ್ ಗಾಡಿ ಇದು. 3,50,000 ಬಜೆಟ್ ಒಳಗಡೆ ಒಂದು 7 ಸೀಟರ್ ಗಾಡಿ. ಹೌದು, ವಿತ್ ಸನ್ರೂಫ್ ಕೊಡ್ತಾ ಇರೋದು ಸರ್. ಅದನ್ನು ಸನ್ರೂಫ್ ಇರೋ ಗಾಡಿ. ಹೌದು, ಅದನ್ನು ಸನ್ರೂಫ್ ಇರೋ ಗಾಡಿ. ಓಕೆ, ನೋಡ್ತಾ ಇರೋದು ಕ್ರೇಜ್ ಆಗಿದೆ ಅಂತ ಹೇಳ್ಬೋದು ಗಾಡಿ. ಅಲ್ಲಿ ಬರುತ್ತೆ ಸರ್. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಓಕೆ, ಸೊ ನೋಡ್ತಾ ಇರೋದು ಸಕ್ಕತ್ತಾಗಿದೆ ನಿಮ್ಮದು ಚವರ್ಲೆ ಕ್ಯಾಪ್ಟಿವಾ, ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಸರ್ 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಚವರ್ಲೆಟ್ ಕ್ಯಾಪ್ಟಿವಾ ವಿತ್ ಸನ್ರೂಫ್ ಇರೋ ವೆಹಿಕಲ್ ಕೊಡ್ತಾ ಇರೋದು ಸರ್ ನಿಮಗೆ. ಓಕೆ, 3,35,000 ವಿತ್ ಸನ್ರೂಫ್ ಇರೋ ಗಾಡಿ, ಒಂದು ಚವರ್ಲೆ ಕ್ಯಾಪ್ಟಿವಾ ಇದೆ. ಓಕೆ ಸರ್. ಸರ್ ಹೊಂಡೈ ಸ್ಯಾಂಟಾ ಫಿ ಇದು 2012 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 1,53,000 ಡ್ರಿವನ್ ಆಗಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 4x2 ಬರುತ್ತೆ ಸರ್ ಇದನ್ನು. ಓಕೆ, 4x2 ಇದನ್ನು. ಹೌದು ಸೊ ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ರೇರ್ ಅಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ. ಸೊ ಯಾರಾದ್ರೂ ಒಂದು ಹುಂಡೈ ಸ್ಯಾಂಟಾ ಫಿ ಅಥವಾ ಯಾರಾದ್ರೂ XUV ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಸ್ವಿಚ್ ಆಗಕ್ಕೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ವಿತ್ ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಓಕೆ, ಎಲ್ಲಾನು ಬರುತ್ತೆ. ಒಂಥರ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸ್ಯಾಂಟಾ ಫಿ ಲೈಕ್ ಒಂಥರ ಲೈಕ್ ಸೈಜ್ ಅಲ್ಲೂ ನೋಡ್ತಾ ಇರ್ಬೋದು, ಒಂಥರ ಒಂದು ಆನೆ ತರ ಇದೆ ಗಾಡಿ. ಖಂಡಿತ ಸರ್. ಸೊ ಪ್ರೈಸ್ ಏನಾದೆ ಸರ್? ಸರ್ 4.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಇನ್ನೊಂದು ಸ್ಯಾಂಟಾ ಫಿ 7 ಸೀಟರ್ ವೆಹಿಕಲ್ ಸರ್. 4.5 ಲಕ್ಷದಲ್ಲಿ 2 ಗಾಡಿ ಸಿಗುತ್ತೆ ಸರ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ನಿಮಗೆ. ಸರ್ ಫೋರ್ಡ್ ಫ್ರೀ ಸ್ಟೈಲ್ ಇದು 2013 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. 1 lakh ಡ್ರಿವನ್ ಆಗಿದೆ. ಇದನ್ನು 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಇಕೋ ಸ್ಪೋರ್ಟ್ಸ್ ಇಂಜಿನ್ ಬರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಟೈಟಾನಿಯಂ ಬರುತ್ತೆ. ಇದು ಏರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ. ಸೊ ಆಫ್ಟರ್ ಮಾರ್ಕೆಟ್ ಅಲೈಸ್, ಕಂಪನಿ ಅಲೈಸ್ ಸರ್. ಅದು ಅಲೈಸ್ ಸರ್. ಇದನ್ನ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದನ್ನ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ಡಿಫಾಗರ್ ಬರುತ್ತೆ. ಓಕೆ, ಸೊ ಡೈಮಂಡ್ ಕಟ್ ಅಲೈಸ್ ಎಲ್ಲ ನೋಡಕ್ಕೂ ಯಾರಾದ್ರೂ ತಗೋತೀನಿ ಅಂದ್ರೆ ಆರಾಮಾಗಿ ತಗೋಬಹುದು. ಲೈಕ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್ ಇದು. ಓಕೆ, ಸೊ ಫ್ರೀ ಸ್ಟೈಲ್ ಏನಾಗುತ್ತೆ ಪ್ರೈಸ್ ಸರ್? 3,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಗಾಡಿ ಸಿಗುತ್ತೆ. ಹೌದು ಸರ್. ಓಕೆ, 13 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಓಕೆ, ಲೋನ್ ಎಲ್ಲ ಆದ್ರೆ ಲೋನ್ ಕೊಡ್ತೀನಿ ಸರ್. 80% ಲೋನ್ ಆಗುತ್ತೆ ಸರ್.
ಒಳ್ಳೆ ಪ್ರೊಫೈಲ್ ಇದ್ರೆ. ಓಕೆ, ಅಪ್ ಟು 80% ತನಕ ಒಳ್ಳೆ ಪ್ರೊಫೈಲ್ ಇದ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಹಾಗೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು Volkswagen Polo ಇದೆ, ಗ್ರೇ ಕಲರ್. ಏನ್ ಸರ್ ಡೀಟೇಲ್ಸ್? ಸರ್ Volkswagen Polo ಇದು 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 62,000 ಡ್ರಿವನ್ ಆಗಿದೆ. ಪೆಟ್ರೋಲ್ ಹೈಲೈನ್ ಬರುತ್ತೆ ಸರ್ ಇದು. ಓಕೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದು. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಟಾಪ್ ಎಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಸಿಟಿ ಒಳಗಡೆ 14 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್ ಇದು. ಓಕೆ, ಪೆಟ್ರೋಲ್ ಹೈಲೈನ್ ಸರ್ ಇದು. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ಹೈಲೈನ್ ಟಾಪ್ ಎಂಡ್ ಬೇರೆ, ಸಿಂಗಲ್ ಓನರ್ ಗಾಡಿ. ಸೊ ಪ್ರೈಸ್ ಸರ್ 5,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,35,000 ಒಂದು 14 ಮಾಡೆಲ್ ಸಿಂಗಲ್ ಓನರ್ ಹೈಲೈನ್ ಗಾಡಿ. ಹೌದು ಸರ್, ಪೆಟ್ರೋಲ್ ವೇರಿಯಂಟ್ 62,000 ಡ್ರಿವನ್ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. ಓಕೆ ನೋಡಿ, ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಗ್ರೇ ಕಲರ್ ಇಷ್ಟ ಆಗಿಲ್ವಾ, ನಿಮಗೆ ಒಂದು ಕ್ಲಾಸ್ ಆಗಿ ಲುಕ್ ಆಗಿರೋ ಒಂದು ವೈಟ್ ಕಲರ್ ಒಂದು Volkswagen Polo ಇದೆ. ಏನ್ ಸರ್ ಡೀಟೇಲ್ಸ್? ಸರ್ Volkswagen Polo ಇದು 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಇದೆ, ವೈಪರ್ ನೋಡ್ತಾ ಇರಬಹುದು, ಸಕ್ಕತ್ತಾಗಿದೆ ಒಂದು Volkswagen Polo ಡೀಸೆಲ್ ಹೈಲೈನ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ನಿಮಗೆ. ಓಕೆ, ಸೊ ಒಂಥರ ಕ್ರೇಜಿ ಗಾಡಿ ಅಂತ ಹೇಳ್ಬೋದು ಒಂದು Volkswagen Polo ಹೈಲೈನ್ ಡೀಸೆಲ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 4,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, 4,45,000 ಗೆ ಫೈನಲ್ ಆಗುತ್ತೆ ಈ ಒಂದು ವೈಟ್ ಕಲರ್ ಒಂದು Polo ಹೈಲೈನ್ ಡೀಸೆಲ್ ವೇರಿಯಂಟ್. ಹೌದು ಸರ್, ಡೀಸೆಲ್ ಬೇಕಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಅವೈಲೇಬಲ್ ಇದೆ ನಿಮಗೆ. ನೆಕ್ಸ್ಟ್ ನ ಮುಂದೆ ಒಂದು Ford Figo ಇದೆ. ಏನ್ ಸರ್ ಡೀಟೇಲ್ಸ್? ಸರ್ Ford Figo ಇದು 2011 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 80,000 ಡ್ರಿವನ್ ಆಗಿದೆ, ಟೈಟಾನಿಯಂ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಇದೆ, ನಿಮಗೆ ನೋಡ್ತಾ ಇರಬಹುದು. ಡಿಫಾಗರ್ 2011 ಅಲ್ಲ, 11 ಮಾಡೆಲ್ ಸರ್, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೊ ಇಂಟೀರಿಯರ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ, ನಿಮಗೆ ಎಲ್ಲೂ ಆಗಿಲ್ಲ ಗಾಡಿ. ಸೊ ಕ್ಲಾಸ್ ಇದೆ ಗಾಡಿ ಕೂಡ. ಒಂದು Ford Figo ಡೀಸೆಲ್ ವೇರಿಯಂಟ್ ಹುಡುಕರಿಗೆ ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬಂದ್ಬಿಟ್ಟು ಸರ್ ಅಲ್ಲ ಸರ್, ಫುಲ್ ಕ್ಯಾಶ್ ಅಲ್ಲಿ ತಗೊಂಡೋಗಿ ಸರ್. ಓಕೆ, 1,95,000 ಒಂದು Ford Figo ಸಿಗ್ತಾ ಇದೆ ಡೀಸೆಲ್ ವೇರಿಯಂಟ್. ಓಕೆ, 4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದನ್ನು. ಒಂದು Ford EcoSport ಇದೆ. Ford EcoSport ಇದು 2014 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 80,000 ಡ್ರಿವನ್ ಆಗಿದೆ, ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ ಸರ್ ಇದನ್ನು. 1.5 ಡೀಸೆಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದನ್ನು. ಓಕೆ, ನೋಡ್ತಾ ಇರೋದು ಡ್ಯುಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸೊ ಒಂದು Ford Figo ನೋಡ್ತಿರೋರಿಗೆ, ಸಾರಿ Ford EcoSport ಅವರಿಗೆ ಬೆಸ್ಟ್ ಆಪ್ಷನ್ ಇರಬಹುದು ಒಂದು ಡೀಸೆಲ್. ಸೊ ಇದರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ? ಸರ್ ಪ್ರೈಸ್ ಬಂದ್ಬಿಟ್ಟು 5,30,000 ಕೊಡ್ತೀನಿ ಸರ್. 5,35,000 ಗೆ Ford 2014 ವೆಹಿಕಲ್ ಕೊಡ್ತೀನಿ. ಓಕೆ, 5,35,000 ಗೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು EcoSport. ಹೌದು ಸರ್, ಡೀಸೆಲ್, ಅದು 14 ಮಾಡೆಲ್ ವೆಹಿಕಲ್ ಸರ್, 14 ಮಾಡೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಹಿಂಗಡೆ ಒಂದು Santa Fe ಇದೆ. ಸೊ Santa Fe ಡೀಟೇಲ್ಸ್ ಸರ್. Hyundai Santa Fe ಇದು 2012 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 1,30,000 ಡ್ರಿವನ್ ಆಗಿದೆ, 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಡ್ರೈವ್ ಬರುತ್ತೆ ಇದು. ಡೀಸೆಲ್ ಅಲ್ಲ ಇದು ಗಾಡಿ? ಹೌದು ಸರ್, ಡೀಸೆಲ್. ಓಕೆ, 4x4 4x2 ನಾ ಸರ್? 4x4 ಬರುತ್ತೆ ಸರ್. ಓಕೆ, ಸೊ ನಿಮಗೆ AC ಪವರ್ ಸ್ಟೀರಿಂಗ್ ಸರ್, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ. ಇನ್ನರ್ IRVMs, ORVMs ಎಲ್ಲ ಇದೆ ನಿಮಗೆ. ಕ್ರೇಜಿ ಗಾಡಿ ಅಂತ ಹೇಳ್ಬೋದು ಒಂದು Santa Fe. 2000 ಸಿಂಗಲ್ ಓನರ್ ವೆಹಿಕಲ್, 1,30,000 ಡ್ರಿವನ್ ಆಗಿದೆ, 4.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಒಂದು 12 ಮಾಡೆಲ್ ಗಾಡಿ, ಒಂದು Santa Fe ಸಿಂಗಲ್ ಓನರ್ ವೆಹಿಕಲ್ ಸರ್. 2 ಗಾಡಿ ಇದೆ, ಒಂದು ವೈಟ್ ಇದೆ, ಒಂದು ಎಲಿಫೆಂಟ್ ಗ್ರೇ ಇದೆ ಸರ್ ನನ್ನ ಹತ್ರ. ಓಕೆ, ಸೊ ಇದೇ ಮಾಡಲು ನೀವು ಏನಾದ್ರು XUV ನೋಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಲೈಕ್ ನಿಮಗೆ 6 ಲಕ್ಷದ ಹತ್ರ ಆಗ್ಬಿಡುತ್ತೆ. ಬಟ್ ಆರಾಮಾಗಿ ಒಂದು 12 ಗಾಡಿ, ಅದು ಸಿಂಗಲ್ ಓನರ್ ಗಾಡಿ, ಒಂದು 4x4 ಒಂದು Santa Fe. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ 7 ಸೀಟರ್ ಗಾಡಿ Honda Mobilia ಇದೆ ಸರ್. Honda Mobilia ಇದು 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವನ್ ಆಗಿದೆ, VX ವೇರಿಯಂಟ್ ಬರುತ್ತೆ ಸರ್. ಇದನ್ನು ಪೆಟ್ರೋಲ್ ಅಲ್ಲ ಸರ್? ಹೌದು ಸರ್, ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇರಬಹುದು. ಕ್ರೇಜ್ ಆಗಿದೆ ನಿಮಗೆ ಒಂದು Honda Mobilia. ಸೊ ಫೀಚರ್ಸ್ ನೋಡಿದ್ರೆ ನಿಮಗೆ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ರೂಫ್ AC ಬರುತ್ತೆ ನಿಮಗೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಓಕೆ, ಅಲಾಯ್ಸ್ ಎಲ್ಲ ಟಾಪ್ ಎಂಡ್ ವೇರಿಯಂಟ್, B ವೇರಿಯಂಟ್. ಸೊ ಪ್ರೈಸ್ ಏನಾಗುತ್ತೆ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 5,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5.25 ಲಕ್ಷಕ್ಕೆ ಸಿಕ್ಬಿಡುತ್ತೆ? ಹೌದು ಸರ್. ಓಕೆ ನೋಡಿ, 5.25 ಲಕ್ಷಕ್ಕೆ ನಿಮಗೆ ಒಂದು 14 ಮಾಡೆಲ್ ಗಾಡಿ, ಒಂದು ಸಿಂಗಲ್ ಓನರ್ ಗಾಡಿ, ಒಂದು Honda Mobilia ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಅದೇ ನೀವು ಪೆಟ್ರೋಲ್ ವೇರಿಯಂಟ್ ಒಂದು Ertiga ತಗೋಬೇಕಂದ್ರೆ 6.5 ಲಕ್ಷ ಮೇಲೆ ಆಗುತ್ತೆ ನಿಮಗೆ. ಆರಾಮಾಗಿ ಬಂದ್ಬಿಟ್ಟು
12 ಮಾಡಲ್ 13 ಮಾಡಲ್ ಸಿಗಲ್ಲ ಎರ್ಟಿಗಾ, ಬಟ್ ಆರಾಮಾಗಿ ನೀವು 14 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಅದನ್ನ ಕ್ಲಾಸ್ ಆಗಿರೋ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಅದೊಂದು ಆಡೆಡ್ ಅಡ್ವಾಂಟೇಜ್. ಮತ್ತೆ ಕಮ್ಮಿ ಡ್ರಿವನ್ ಡ್ರಿವನ್ ಆಗಿರೋದು ಗಾಡಿ. ಏನ್ ಸರ್ ಇಕೋಸ್ಪೋರ್ಟ್ ಒಂದು ಒಳ್ಳೆ ರಗ್ಗಡ್ ಲುಕ್ ಕಾಣಿಸ್ತಾ ಇದೆ, ಕ್ರೇಜಿ ಲುಕ್ ಕಾಣಿಸ್ತಾ ಇದೆ ಬೈ. ಫೋರ್ಡ್ ಇಕೋಸ್ಪೋರ್ಟ್ಸ್ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ. ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ ಬೈ ಇದು. ಓಕೆ, ಟೈಟಾನಿಯಂ ಟಾಪ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದು. ಓಕೆ, ಸೊ ನೋಡ್ತಾ ಇರಬಹುದು ಬಾಡಿ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ರೇರ್ ಅಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 85% ಟೈರ್ಸ್ ಇದೆ. ಹೌದು. ಸೊ ಫೀಚರ್ಸ್ ವೈಸ್ ಇಂಟೀರಿಯರ್ ಅಲ್ಲಿ ಬೈ ಡಿಯೋಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿದೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪೋಸ್ಟ್ರಿ ಬರುತ್ತೆ ಬೈ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಅಂತಾನೆ ಇರಬಹುದು. ಎಲ್ಲೂ ವೇರಿಯಂಟ್ ಟೈರ್ ಕೂಡ ಆಗಿಲ್ಲ, ನೋಡಕ್ಕೊಂದು ಕ್ಲಾಸ್ ಆಗಿದೆ. ಒಂದು ಇಕೋಸ್ಪೋರ್ಟ್ ಒಂದು ಒಳ್ಳೆ ರಗ್ಗಡ್ ಲುಕ್ ಇದೆ ಗಾಡಿಗೆ. ಸೊ ಪ್ರೈಸ್ 5,50,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 5,50,000 ಗೆ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 92,000 ಡ್ರಿವನ್ ಆಗಿದೆ, ಡೀಸೆಲ್ ವೇರಿಯಂಟ್ ಇದು. ಆಲ್ಮೋಸ್ಟ್ ಲೈಕ್ ಇದೆ ಹೆಡ್ಲೈಟ್ಸ್ ಹಾಕ್ಸ್ಕೋಬೇಕಾದ್ರೆ ಮಿನಿಮಮ್ ಒಂದು 60 to 70,000 ಬಟ್ ಅದು ಬಿಡುತ್ತೆ. ಹೌದು ಸರ್. ಓಕೆ, ನೋಡಿ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ. ಇದು ವೈಟ್